ಕಾರ್ಯಕರ್ತರೊಡನೆ ಬೆರೆತಿದ್ದಾರೆ ಮಹಾರಾಜ ಯದುವೀರ್. ಕಾರ್ಯಕರ್ತರೊಡನೆ ಸೆಲ್ಫಿ, ಅವರ ಜೊತೆಯೇ ಊಟವನ್ನ ಮಾಡಿದ್ದಾರೆ. ಮೊದಲ ಬಾರಿಗೆ ಕೊಡಗಿಗೆ ಭೇಟಿಯನ್ನ ನೀಡಿದ್ದಾರೆ ಯದುವೀರ್ ಒಡೆಯರ್. ಟಿಕೆಟ್ ಅನೌನ್ಸ್ ಆಗ್ತಾ ಇದ್ದಂತೆ ಕೊಡಗಿಗೆ ಮೊದಲ ಬಾರಿ ಭೇಟಿಯನ್ನ ಕೊಟ್ಟಿದ್ದಾರೆ. ಕಾರ್ಯಕರ್ತರೊಡನೆ ಅವರು ಬೆರೆತಿದ್ದಾರೆ, ಸೆಲ್ಫಿಯನ್ನ ತೆಗೆದುಕೊಂಡಿದ್ದಾರೆ, ಜೊತೆಗೆ ಅವರ ಜೊತೆನೆ ಊಟವನ್ನು ಮಾಡಿದ್ದಾರೆ. ಮೊದಲ ಬಾರಿಗೆ ಅವರು ಕೊಡಗಿಗೆ ವಿಸಿಟ್ ಅನ್ನ ಕೊಟ್ಟರು. ಯದುವೀರ್ ಜೊತೆಗೆ ಸೆಲ್ಫಿಗೆ ಕಾರ್ಯಕರ್ತರು ಕೂಡ ಮುಗಿಬಿದ್ದಿದ್ದು, ಕಾರ್ಯಕರ್ತರ ನೂಕುನುಗ್ಗಲು ಕೂಡ ಉಂಟಾಗಿತ್ತು. ಅವರನ್ನ ತಡೆಯೋದಕ್ಕೆ ಹರಸಾಹಸವನ್ನ ಪಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸಸ್ಯಾಹಾರಿ ಊಟವನ್ನ ಮಾಡಿ ಸರಳತೆಯನ್ನ ಮೆರೆದಿದ್ದಾರೆ ಮಹಾರಾಜ ಯದುವೀರ್ ಒಡೆಯರ್. ಅಡಿಕೆ ಹಾಳೆಯ ಪ್ಲೇಟ್ನಲ್ಲೇ ಊಟವನ್ನ ಮಾಡಿದ್ದಾರೆ ಯದುವೀರ್. ಬಿಜೆಪಿ ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಒಡೆಯರ್ ಅವರು ಭಾಗಿಯಾಗಿದ್ರು. ಅವರ ಸರಳತೆಗೂ ಕೂಡ ಕಾರ್ಯಕರ್ತರು ಹಾಗೆ ಅವರ ಸುತ್ತಮುತ್ತದಂತಹ ಸಾರ್ವಜನಿಕರು ಕೂಡ ಫಿದಾ ಆಗಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇವತ್ತು ಮೊದಲ ಬಾರಿಗೆ ಅವರು ಕೊಡಗಿಗೆ ಭೇಟಿಯನ್ನ ಕೊಟ್ಟರು. ಬಿಜೆಪಿ ಟಿಕೆಟ್ ಅನೌನ್ಸ್ ಆಗ್ತಾ ಆದ ಮೇಲೆ ಮೊದಲ ಬಾರಿಗೆ ಅವರು ವಿಸಿಟ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿ ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಯದುವೀರ್ ಅವರು ಭಾಗಿಯಾಗಿದ್ರು. ಕೊಡಗು ಮೈಸೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರು ಕೊಡಗಿನ ಕಾರ್ಯಕರ್ತರೊಂದಿಗೆ ರೌಂಡ್ಸ್ ಅನ್ನ ಹಾಕಿದ್ದಾರೆ. ಕಾರ್ಯಕರ್ತರ ಜೊತೆಗೇನೆ ಊಟವನ್ನ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಲೋಹಿತ್ ಯದುವೀರ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಈಗಾಗಲೇ ಕೊಡಗು ಮೈಸೂರು ಕ್ಷೇತ್ರದ ಅಭ್ಯರ್ಥಿ ಕೂಡ ಫೈನಲ್ ಆಗಿದ್ದು, ಮೊದಲ ಬಾರಿಗೆ ಅಭ್ಯರ್ಥಿಯಾದ ಬಳಿಕ ಮೊದಲ ಬಾರಿಗೆ ಯದುವೀರ್ ಅವರು ಕೊಡಗಿಗೆ ಭೇಟಿ ನೀಡಿದ್ದಾರೆ. ಭೇಟಿ ಮೂಲಕ ಹಿಂದೂ ಸಮಾವೇಶದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಭಾಗವಹಿಸುವ ಮೂಲಕ ಚುನಾವಣಾ ಅಖಾಡಕ್ಕೆ ಧುಮುಕಿರುವಂಥದ್ದು. ಸದ್ಯ ಈ ಕುರಿತು ಮಾತನಾಡಲು ನಮ್ಮೊಂದಿಗೆ ಯದುವೀರ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಸರ್, ಇದೀಗ ಚುನಾವಣಾ ಅಖಾಡಕ್ಕೆ ಧುಮುಕಿದ್ರೆ ಹೇಗೆ ಅನ್ನಿಸ್ತಾ ಇದೆ ಸರ್? ಈ 2 ದಿನದಲ್ಲೂ ಭಾಳ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಈಗ ಕೆಲಸ ಶುರುವಾಗೋದು ಈ ಕಾಲದಲ್ಲಿ, ಮತ್ತು ಎಲ್ಲರೂ ಸ್ಥಳೀಯ ನಾಯಕರ ಮನೆಗೆಲ್ಲ ಭೇಟಿ ನೀಡುವಂಥದ್ದು ಕೆಲಸ ನಡೀತಾ ಇದೆ. ಸಂಪೂರ್ಣವಾದ ವಿಶ್ವಾಸ ಇದೆ, ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ. ಸರ್, ಅಂದರೆ ಇಷ್ಟು ಸಮಯಗಳ ಕಾಲ ಮಹಾರಾಜರಾಗಿ ನೀವು ಅರಮನೆಯಲ್ಲಿ ಆಡಳಿತವನ್ನು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.